ಡ್ಯಾಡ್ ಹಾಗೆಲ್ಲ ಏನು ಇರಲ್ಲ. ಹಾಗೆ ಏನು ಇಲ್ದಿದ್ರೆ ಇಟ್ಸ್ ಗುಡ್. ಡ್ಯಾಡ್ ಆದ್ರೂ ಮುಜೆ ಬಿ ಲೈಟ್ ಆಗಿ ಡೌಟ್ ಇದೆ. ಎದ್ದಿದ್ದಾಳೆ ಅಂದ್ಮೇಲೆ ಇವಳೆ ಮನೆ ಸೊಸೆ ಅಂತ ನೀವೆಲ್ಲರೂ ಒಪ್ಕೋಬೇಕು ತಾನೆ? ಯಾಕೆಂದ್ರೆ ನೀವೆಲ್ಲ ವೋಟ್ ಮಾಡಿದೀರಲ್ಲ. ಅನಿತಾ ಅವಳು ಹಾಕಿರೋ ಸವಾಲ್ನಲ್ಲಿ ಸೋತು ಅದನ್ನ ಅವಳೇ ಒಪ್ಕೊಂಡು ಹೋಗಿದ್ದಾಳೆ. ಅಂದ ಮೇಲೆ ಇವರಿಬ್ಬರ ಸಂಸಾರ ಶುರುವಾಗ್ಬೇಕು ಅಂತ ತಾನೆ? ಅಮ್ಮ ಅದ ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ಮನೆ ಹಿರಿಯರಾಗಿ ಅದು ನಮ್ಮ ಜವಾಬ್ದಾರಿ. ಸಂಸಾರ ಅಂದ್ರೆ ಕಾಯಿಸೋದಲ್ಲ. ನೋಡಿ, ನಿಮಗೆ ಒಪ್ಪಿಗೆ ಇದೆಯೋ ಇಲ್ವೋ ಅದು ಲೆಕ್ಕಕ್ಕೆ ಬರಲ್ಲ. ವಿಧಿ ಇವರಿಬ್ಬರನ್ನ ಸೇರಿಸಿದೆ ಅಂತಂದ್ಮೇಲೆ ಸಂಪ್ರದಾಯದ ಪ್ರಕಾರ ಏನಾಗ್ಬೇಕೋ ಅದಾಗ್ಬೇಕು ಅಷ್ಟೇ. ನಾನು ಪುರೋಹಿತರನ್ನ ಕೇಳಿದೀನಿ. ನಾಳೆನೇ ದಿನ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಮಂಜುಳಾ, ಲಲಿತಾ, ನೀವಿಬ್ರು ಸೇರ್ಕೊಂಡು ಏನೇನ್ ಕೆಲಸಗಳು ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಸರಿ ಅತ್ತೆ. ಗಣಪ, ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆನ ಮಾಡ್ಬೇಕು. ತುಂಬಾ ಥ್ಯಾಂಕ್ಸ್ ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ನಂಗೆ ನಾಚಿಕೆ ಆಗ್ತಿದೆ. ಇದಕ್ ನೀವ್ ಯಾರೊಬ್ಬರು ನಾನೊಪ್ಪಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಇನ್ನೇನು, ನನ್ ಗಂಡನ ನಾನು ತಪ್ಕೊಂಡಿದ್ದೀನಿ. ಎರಡು ವಿಷಯ. ಈ ತರ ಸಡನ್ ಆಗಿ ಜೋರಾಗಿ ತಪ್ಕೊಂಡ್ರೆ ಇವರೊಬ್ರು ಇದಾರೆ, ಮರಿಬೇಡಿ. ಎರಡನೇದು, ನೀವು ತಪ್ಕೊಳ್ಳೋದನ್ನ ಅಮ್ಮ ಏನಾರು ನೋಡಿದ್ರೆ ಏನ್ ಮಾಡ್ತೀರಾ? ಏನೂ ಆಗಲ್ಲ, ಮಗ ಸೊಸೆ ಖುಷಿ ಆಗಿದ್ದಾರಲ್ಲ ಅಂತ ಅನ್ಕೋತಾರೆ. ಮೊದ್ಲಾಗಿದ್ರೆ ನೀನು ಕೃಷ್ಣಾಗ್ ಓಡಾಡ್ತಾ ಇದ್ದೆ, ನಾನು ಕದ್ದು ಮುಚ್ಚಿ ಮಾತಾಡ್ಬೇಕಿತ್ತು. ಆದ್ರೆ ಇವಾಗ ಸಮಸ್ಯೆ ಇಲ್ವಲ್ಲ. ಅದನ್ನ ಬಿಡ್ರಿ. ನೋಡಿ, ರಾಘುಗ್ ಫೋನ್ ಮಾಡಿ ರುಕ್ಕು ಸಿಕ್ಕಿದ್ಲು ಅಂತ ಹೇಳ್ಬೇಕಿತ್ತು. ಪಾಪ ಅವರು ಇಲ್ಲಿ ಏನಾಗಿದ್ಯೋ ಅಂತ ಆತಂಕದಲ್ಲಿ ಇರ್ತಾರಲ್ವಾ. ಅಲ್ಲ, ಅದು ನೋಡಿ, 100 ವರ್ಷ ಆಯ್ತು ರಾಘುನೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ರಾಘು, ಏನಾಯ್ತು ರಾಮಾಚಾರಿ ಅವ್ರೆ? ಆ ರುಕ್ಕು ಇನ್ನೇನ್ ಬಾಯಿ ಬಿಡ್ಬೇಕು ಅನ್ನೋ ಟೈಮಲ್ಲಿ ಬಾಯಿ ಮುಚ್ಚಿ ಎಳ್ಕೊಂಡ್ ಬಂದಾಯ್ತು. ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡದ? ಇಲ್ಲ ರಾಘು ಅವ್ರೆ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗಿಂತ ನಮ್ಮ ಕಸ್ಟಡಿಯಲ್ಲಿ ಇರೋದೇ ಬೆಟರ್ ಅನಿಸ್ತು. ಅದಕ್ಕೆ ಒಂದು ಹಿಡನ್ ಪ್ಲೇಸ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದೀವಿ. ಅದು ರಿಸ್ಕ್ ಅಲ್ವಾ ರಾಮಾಚಾರಿ ಅವ್ರೆ? ರಿಸ್ಕ್ ನಿಜಾನೇ, ಆದ್ರೆ ನಮಗ್ ಬೇಕಾಗಿರೋ ಎವಿಡೆನ್ಸ್ ಕಲೆಕ್ಟ್ ಮಾಡೋವರೆಗೂ ಈ ರಿಸ್ಕ್ ತಗೋಬೇಕಾಗಿರೋದು ಅನಿವಾರ್ಯ ಅಲ್ವಾ ರಾಘು ಅವ್ರೆ? ಅದು ನಿಜಾನೇ. ನನ್ನಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ನಾನು ಬರ್ತೀನಿ. ಆಯ್ತು ರಾಘು ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಅದ್ಕೆ 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 ನಿಂತ್ಕೊಳ್ಳಿ. ಅದ್ಕೆ ಹೇಳ್ ಸಂಗೀತ. ಕಂಗ್ರ್ಯಾಚುಲೇಷನ್ಸ್ ಅದ್ಕೆ. ಅಂತೂ ಬಂಪರ್ ಲಾಟ್ರಿನ ಹೊಡೆದ್ರಿ. ಥ್ಯಾಂಕ್ ಯು ನನ್ ಮುದ್ದಿನ ಆದ್ನಿ. ಅಂತೂ ಇಷ್ಟು ದಿನ ನೀವು ಪಟ್ಟಿದ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ನಿಮಗೆ ಖುಷಿ ತಾನೆ? ತುಂಬಾ 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 ಖುಷಿ ಆಗ್ತಿದೆ ಸಂಗೀತ. ಇದೇ ಖುಷಿಗೆ ಆದಷ್ಟು ಬೇಗ ಅವ್ರ ಕೈಗೊಂಡು ಮೊಮ್ಮಗನ ಕೊಟ್ಬಿಡಿ. ಆಮೇಲೆ ನಿಮ್ ಮೇಲಿರೋ ಅಲ್ಪ ಸ್ವಲ್ಪ ಅಸಮಾಧಾನನು ಕಿತ್ಕೊಂಡ್ ಹೊರಟಾಗ್ಬಿಡತ್ತೆ. ಛೀ, ಹೋಗ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಅಬ್ಬಬ್ಬಬ್ಬ, ಏನ್ ನಾಚಿಕೆ? ಅದ್ಕೆ ಈ ನಾಚಿಕೆ ನಿಮ್ ಮುಖನ ಕೆಂಪಗ್ ಮಾಡಿ ನಿಮ್ ಬ್ಯೂಟಿನ ಡಬ್ಬಲ್ ಮಾಡ್ತಾ ಇದೆ. ಇನ್ಮೇಲೆ ನೀವು ನಮ್ಮ ಅಣ್ಣನ್ಗೆ ಕದ್ದು ಮುಚ್ಚಿ ಮುತ್ಕೊಡೋ ಅವಶ್ಯಕತೆ ಇಲ್ಲ. ಓಪನ್ ಆಗಿ ರೊಮ್ಯಾನ್ಸ್ ಮಾಡ್ಬೋದು. ಸಂಗೀತ ಸರಿ, ಬರ್ತೀನಿ ಇರಿ. ಸಂಗೀತ ಸಂಗೀತ, ಎಲ್ಲಿಗೆ ಹೋಗ್ತಿದ್ಯಾ? ಹಿನ್ನೆಲೆಗೆ ಅಣ್ಣನ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ. ಅದೆಲ್ಲ ಏನು ಬೇಡ. ಇದು ಶಿವನ ಆರಾಧನೆಯ ಸಮಯ, ಕರಡಿ ನಾಟೋಡ್ಸೋ ಟೈಮ್ ಅಲ್ಲ. ನೀನ್ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಅದ್ಕೆ ಈ ಮತ್ ನೀವ್ ಹೇಳ್ತಾ ಇದೀರಾ? ಇಷ್ಟು ಬೇಗ ನಾನ್ ನಿಮಗ್ ಕರಡಿ ಆಗೋದ್ನಾ? ಪ್ಲೀಸ್ ಅರ್ಥ ಮಾಡ್ಕೊ ನನ್ ಮುದ್ದಿನಾದ್ನಿ. ಇಷ್ಟು ದಿನ ಆದ್ಮೇಲೆ ಪರ್ಮಿಷನ್ ಸಿಕ್ಕಿದೆ,
ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿರುತ್ತಲ್ವಾ? ಅರ್ಥ ಆಯ್ತು. ಸರಿ ಸಂಗೀತ, ಅರ್ಥ ಆದ್ಮೇಲೆ ನೀನ್ ಆ ಕಡೆ ಯಾಕೆ ಹೋಗ್ತಿದ್ಯಾ? ಒಳಗ್ ಹೋಗು. ಓ ಹೌದಲ್ವಾ? ಸಾರಿ ನಾನ್ ಯಾಕೆ ನಿಮ್ಮಿಬ್ರಿಗೂ ತೊಂದ್ರೆ ಕೊಡ್ಲಿ? ಹೊರಡಿ. ಅದ್ಕೆ ಹುಷಾರು. ಸಂಗೀತ, ಅಲ್ಲ ಈ ತರ ಐಡಿಯಾಗಳೆಲ್ಲ ಹೆಂಗ್ ಬರುತ್ತೆ ನಿಮ್ಗೆ? ಮತ್ತೆ ನನ್ನ ಯಾರು ಅಂತ ಅನ್ಕೊಂಡಿದ್ಯಾ ರಾಮಾಚಾರಿ? ಯಾರು? ದ ಗ್ರೇಟ್ ರಾಮಾಚಾರಿ ಹೆಂಡತಿ. ಬಾಬಾ ಭಯಂಕರ ರೀ ನೀವು. ಥ್ಯಾಂಕ್ ಯು. ಅದೆಲ್ಲ ಸರಿ ಮೇಡಮ್, ಆದ್ರೆ ನಾವೀಗ ಇನ್ನೊಂದು ವಿಷಯನ ಸೀರಿಯಸ್ ಆಗಿ ತಗೋಬೇಕಾಗಿದೆ. ಏನದು? ನೋಡಿ, ಆ ಸಕ್ಸೆ ನಂಗೆ ಲ್ಯಾಪ್ಟಾಪ್ ಮುಟ್ಟಿರೋದ್ರ ಬಗ್ಗೆ ಡೌಟ್ ಬಂದಿದೆ. ಅದು ಅಲ್ಲದೆ ನೀವೇ ಮುಟ್ಟಿದ್ದೀರಾ ಅಂತ ಅನುಮಾನ ಪಟ್ಟಿದ್ದಾನೆ ಅಂದ್ರೆ ಅವನ್ ಕಣ್ಣು ಈಗ ನಮ್ಮ ಮೇಲೆ ಇರುತ್ತೆ ಅಂತ ಆಯ್ತು. ಕಣ್ ಬಿದ್ರೆ ಏನು ರಾಮಾಚಾರಿ? ಅವನ್ ದೃಷ್ಟಿನ ಬೇರೆ ಕಡೆ ಹೋಗೋಕ್ ಮಾಡೋಣ ಬಿಡು. ಅಂದ್ರೆ ಇವಾಗ ಮಾಡಿರೋದು ಅದನ್ನೇ ಅಲ್ವಾ? ಅವನ್ ಕುಡ್ಕ ಮಗನ ಎತ್ಕಟ್ಟಿದೀವಿ, ಇನ್ನು ಅವನ್ ಮಗನು ಅವನು ಕಿತ್ತಾಡ್ಲಿ ಅಷ್ಟೇ. ಅವ್ರ ಅಲ್ಲಿನ ಚೇತರ್ಸ್ಕೊಳ್ಳೋ ಅಷ್ಟ್ರಲ್ಲಿ ನೆಕ್ಸ್ಟ್ ಅಸ್ತ್ರನ ರೆಡಿ ಮಾಡಿದ್ರಾಯ್ತು. ರೆಡಿ ಮಾಡಿ. ಆದ್ರೆ ಮೇಡಮ್ ಅವರು ಮಾತಾಡ್ತಾ ತಿನ್ನೋದನ್ನೇ ಮರೆಸ್ಬಿಟ್ರು. ನೀನು ತಿನ್ನು. ನನಗೆ ಯಾಕೆ? ನನ್ ಮಗುನು ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ ನನ್ ಗಂಡನ್ಗೆ ಎನರ್ಜಿ ಬೇಕಲ್ವಾ? ಅಯ್ಯೋ, ಎನರ್ಜಿ ತಿನ್ಸಿ. ವಿವೇಕ್, ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಇಂಪಾರ್ಟೆಂಟ್. ಫರ್ಮಾಯಿಯೇ. ನೀನೇನಾದ್ರೂ ನನ್ನ ಲ್ಯಾಪ್ಟಾಪ್ ತಗೊಂಡಿದ್ಯಾ? ಡ್ಯಾಡ್, ನನ್ನ ಲ್ಯಾಪ್ಟಾಪ್ನ ಟಚ್ ಮಾಡಿನೇ ಎಷ್ಟೋ ದಿವಸ ಆಯ್ತು. ನಿಮ್ ಲ್ಯಾಪ್ಟಾಪ್ನ ಯಾಕೆ ತಗೊಳ್ಳಿ? ಬಿಕಾಸ್ ಇತ್ತೀಚೆಗೆ ನಾನು ನನ್ನ ಚಾರು ಡಾರ್ಲಿಂಗ್ ಫೋಟೋ ಬಿಟ್ರೆ ಬೇರೆ ಯಾವ್ದು ನೋಡ್ತಾನೆ ಇಲ್ಲ. ವಿವೇಕ್, ಪ್ಲೀಸ್ ಬಿ ಸೀರಿಯಸ್. ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಅದು ನೀನ್ ಮಾಡಿದ್ಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ಹೇಳು. ನನ್ನ ಲ್ಯಾಪ್ಟಾಪ್ ಅನ್ನ ತೆಕೊಂಡಿದ್ಯಾ ಇಲ್ವಾ ಅಷ್ಟೇ. ಇಲ್ಲ ಡ್ಯಾಡ್. ಇಲ್ಲ, ನೀನ್ ಡ್ರಿಂಕ್ಸ್ ಮಾಡಿ ಟೈಟ್ ಆಗಿರುವಾಗ ಏನಾದ್ರು ನನ್ನ ಲ್ಯಾಪ್ಟಾಪ್ ತಗೊಂಡಿದ್ಯಾ ಅಂತ ಕೇಳ್ತಾ ಇದ್ದೇನೆ ಅಷ್ಟೇ. ಡ್ಯಾಡ್, ನಾನೇನು ಇವತ್ತು ನಿನ್ನೆಯಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದೀನ ಗೊತ್ತಿಲ್ಲದೆ ನಿಮ್ ಥಿಂಗ್ಸ್ ನ ಟಚ್ ಮಾಡಕ್ಕೆ? ವೈ ಡ್ಯಾಡ್, ವಾಟ್ ಹ್ಯಾಪನ್? ಅದು ಚಾರುಗೆ ನಾನು ಫೋನ್ ಮಾಡಿದ್ದೆ. ಹೌದಾ? ಚಾರು ನನಗೆ ಕಾಲೇ ಮಾಡಿಲ್ಲ. ನಾನೇ ಅವಳಿಗೆ ಫೋನ್ ಮಾಡಿ ವೆದರ್ ಯು ಹ್ಯಾವ್ ಚೆಕ್ ಮೈ ಲ್ಯಾಪ್ಟಾಪ್ ಅಂತ ಕೇಳಿದೆ. ಅದಕ್ಕೆ ಅವಳು ನಾನ್ ಯಾಕೆ ನಿಮ್ ಲ್ಯಾಪ್ಟಾಪ್ ಅನ್ನ ಚೆಕ್ ಮಾಡ್ಲಿ ಅಂತ ಕೇಳಿದ್ಲು. ಉಸ್ನೆತು ಸರಿಯಾಗಿ ಹೇಳಿದಾಳಲ್ವಾ? ಹೌದು, ನೀವಿಬ್ರು ಅದೇನೋ ಲವ್ ಗೇಮ್ ಅಂತ ಆಡ್ತಿದ್ರಲ್ಲ, ಆಗ ಚಾರು ನನ್ ರೂಮಲ್ಲಿ ಇದ್ಲು. ಆ ಲ್ಯಾಪ್ಟಾಪ್ ಓಪನ್ ಇತ್ತು. ಅದಕ್ಕೆ ನಾನು ಕೇಳಿದ್ದಕ್ಕೆ ನಾನೇನ್ ತೆಗ್ದಿಲ್ಲ, ಬಟ್ ವಿವೇಕ್ ಒಮ್ಮೆ ಜಸ್ಟ್ ಕೇಳಿ ನೋಡಿ ಅಂತ ಹೇಳಿ. ಡ್ಯಾಡ್, ವಾಟ್ ಡು ಯು ಮೀನ್? ಐ ಮೀನ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ ಅನ್ಕೊಂಡೆ, ಆದ್ರೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ರಾಂಗ್ ವಿವೇಕ್. ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆ ವಿವೇಕ್. ವೈ ಡ್ಯಾಡ್, ಯಾಕೆ ಹಾಗನ್ಸ್ತಾ ಇದೆ? ಅವಳು ನಿನ್ನ ಶಾದಿ ಆಗೋಕೆ ಅಷ್ಟು ಬೇಗ ಒಪ್ಕೊಳ್ತಲ್ಲ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ಅವಳು ಅಷ್ಟು ಈಸಿಯಾಗಿ ಒಪ್ಕೊಂಡ್ಲು. ಸಮಥಿಂಗ್ ರಾಂಗ್ ವಿವೇಕ್. ಹೌದು ಸಾಬ್, ನನಗೂ ಅದೇ ಡೌಟು. ನೀವ್ ಹೇಳೋದು ಕರೆಕ್ಟೇ. ಅರುಣ್, ಚುಪ್ ಬೇಡ. ಡ್ಯಾಡ್, ಹಾಗೆಲ್ಲ ಏನು ಇರಲ್ಲ. ಹಾಗೆ ಏನು ಇಲ್ದಿದ್ರೆ ಇಟ್ಸ್ ಗುಡ್. ಡ್ಯಾಡ್, ಆದ್ರೂ ಮುಜೆ ಬಿ ಲೈಟ್ ಆಗಿ ಡೌಟ್ ಇದೆ. ಕ್ಯಾ ಬೋಲ್ ರಹೆ ವಿವೇಕ್? ಹಾ ಡ್ಯಾಡ್, ಚಾರುನ ನಾನು ಪ್ಯಾರ್ ಸೆ ಮೀಟ್ ಮಾಡೋಣ ಅಂದ್ರೆ ಬರ್ತೀನಿ ಅಂತ ಹೇಳಿ ಬರಲ್ಲ, ಅಲ್ಲಿ ಬಾ ಅಂದ್ರೆ ಇಲ್ಲಿ ಬಂದೀನಿ ಅಂತ ಹೇಳಿ ನನ್ನನ್ನೇ ಕನ್ಫ್ಯೂಸ್ ಮಾಡ್ತಾಳೆ. ಇಸ್ ಇಟ್ ಸೋ? ರಿಯಲಿ ವಿವೇಕ್? ಎಸ್ ಡ್ಯಾಡ್, ನನಗೂ ಅವಳ ಮೇಲೆ ಡೌಟ್ ಇದೆ. ಹಾಗಾದ್ರೆ ಅವಳು ನಿಜವಾಗಿ ನಿನ್ನ ಮದುವೆ ಆಗಕ್ಕೆ ಒಪ್ಲಿಲ್ವಾ? ನೀವೇನಾದ್ರೂ ಮಾಡಿ ಅವಳು ನನ್ನ ಮದುವೆ ಆಗಕ್ಕೆ ಒಪ್ಕೋಬೇಕು. ಆ ಥರ ಏನಾದ್ರು ಮಾಡಿ. ಅದೇ ಶಾದಿ ಮಾಡ್ಕೊಳ್ಳಕ್ಕೆ ಓಕೆ ಅಂತ ಹೇಳಿದಾಳಲ್ಲ. ನನಗೆ ಇನ್ನು 1 ವೀಕಲ್ಲಿ ಶಾದಿ ಆಗ್ಬೇಕು ಡ್ಯಾಡ್. 1 ವೀಕ್ ಅಲ್ಲ,
ಸೀರಿಯಸ್. ಯಸ್ ಡ್ಯಾಡ್. ಚಾರು ನನ್ನ ಮನ್ಸಾರೆ ಮದುವೆ ಆಗಕ್ಕೆ ಒಪ್ಕೊಂಡಿದ್ರೆ ಎಸ್ ಅಂತಾಳೆ. ಇದರಲ್ಲಿ ಏನಾದ್ರು ಇದ್ರೆ ಬೇಡ ಅಂತಾಳೆ. ವಾಟ್ ಡು ಯು ಸೇ ಡ್ಯಾಡ್? ಎಸ್, ಯು ಆರ್ ರೈಟ್. ಗುಡ್ ಐಡಿಯಾ. ಅಮ್ಮ, ಅಯ್ಯೋ ಇದೇನ್ ಯಜಮಾನ್ರೆ ಇಷ್ಟ್ ಗಾಬ್ರಿಲ್ ಎದ್ಬಿಟ್ರಿ? ಅದೇನೋ ಗೊತ್ತಿಲ್ಲ ಮೇಡಮ್, ಕಾಲ್ ಸಡನ್ ಆಗಿ ಚುರುಕ್ ಅನ್ಬಿಡ್ತು. ಓ ಅದಾ, ಮೋಸ್ಟ್ಲಿ ಗಂಧದ ಕಡ್ಡಿದ್ದು ಕಿಡಿ ಬಿದ್ದಿರ್ಬೇಕು ಅದಕ್ಕೆ. ಏನ ಗಂಧದ ಕಡ್ಡಿ ಕಿಡಿನ? ಸರಿ, ನೀವಿಲ್ಲೇನ್ ಮಾಡ್ತಿದ್ದೀರಾ? ನಿಮ್ಗೇನ್ ಕೆಲ್ಸ? ಯಾಕೆ ಯಜಮಾನ್ರೆ ಕಾಣಿಸ್ತಿಲ್ವಾ? ಪಾದ ಪೂಜೆ ಮಾಡ್ತಿದ್ದೀನಿ. ಮೇಡಮ್, ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಏನಿದು ಹುಚ್ಚಾಟ? ಇವಾಗ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ಯಾಕೆಂದ್ರೆ ನನಗ್ ಒಳ್ಳೇದಾಗ್ಬೇಕು ಅದಕ್ಕೆ. ಅಂದ್ರೆ ಯಜಮಾನ್ರೆ, ಮೌನದ ಮಂತ್ರ ಹೇಳಿ ಗಂಡನ್ ಪಾದ ಪೂಜೆ ಮಾಡಿ ಪ್ರೀತಿಯ ಹೆಸರಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ತಗೊಂಡ್ರೆ ಗಂಡನ್ ಆಯಸ್ಸು ಹಾಗೆ ಗಂಡ ಹೆಂಡತಿ ಇಬ್ರು ಸಂಬಂಧ ಈ ಎರಡು ಗಟ್ಟಿಯಾಗಿರತ್ತಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು ಮೇಡಮ್? ಅದು ಅಜ್ಜಿ ಹತ್ರ ಕೇಳಿ ತಿಳ್ಕೊಂಡೆ. ಓ, ಗೂಗಲ್ ಇಂದ ಇವಾಗ ಅಜ್ಜಿ ಹತ್ರ ಬಂದ್ರ? ಹೌದು, ಯಾಕಂದ್ರೆ ಇವಾಗ ಅಜ್ಜಿ ನಮ್ಗೆ ಫುಲ್ ಸಪೋರ್ಟ್ ಅಲ್ವಾ ಅದಕ್ಕೆ. ಆದ್ರೂ ಇದೆಲ್ಲ ಏನ್ ಮೇಡಮ್? ನೋಡ್ ಯಜಮಾನ್ರೆ, ಅವತ್ತು ಭೀಮ್ ಅಮಾವಾಸ್ಯೆ ದಿನ ನಿನ್ ಪಾದ ಪೂಜೆ ಮಾಡಿದ್ದಕ್ಕೆ ತಾನೆ ನಮ್ ಸಂಬಂಧ ಇಷ್ಟು ಗಟ್ಟಿಯಾಗಿ ಈಗ ಸಂಸಾರ ಶುರು ಆಗೋವರೆಗೂ ಬಂದ್ ನಿಂತಿರೋದು. ಯಾವ್ದನ್ನು ಯಾವ್ದಕ್ಕೂ ಕಂಪೇರ್ ಮಾಡ್ಬೇಡಿ. ಯಜಮಾನ್ರೆ, ಎಲ್ಲೋ ಚಂಡಮಾರುತ ಬೀಸಿದ್ರೆ ಇಲ್ಲಿ ಮಳೆ ಸುರಿಯಲ್ವಾ? ಹಾಗೆ ಪ್ರಕೃತಿಯಂತೆ ಸಂಬಂಧ. ನೋಡ್ ಯಜಮಾನ್ರೆ, ಅವತ್ತು ಎದ್ದು ನಿನ್ ಮುಖ ನೋಡಿ ನಿನ್ ಆಶೀರ್ವಾದ ತಗೊಂಡಿದ್ದಕ್ಕೆ ತಾನೆ ಸೈಕಲ್ ರೇಸ್ ನಲ್ಲಿ ಹಾಗೆ ಎಲೆಕ್ಷನ್ ಅಲ್ಲೂ ಕೂಡ ನಾನ್ ಗೆದ್ದಿದ್ದು. ಅದೇ ತರ ಈಗ ನಿನ್ ಪಾದ ಪೂಜೆ ಮಾಡಿದ್ರೆ ಸಂಸಾರ ಅನ್ನೋ ರೇಸ್ ಅಲ್ಲೂ ನಾನ್ ಗೆಲ್ತೀನಿ ಅನ್ನೋ ನಂಬಿಕೆ. ಹಾಗೇನಾದ್ರೂ ನಿಮಗ್ ಒಳ್ಳೇದಾಗ್ಬೇಕು ಅಂತ ಬೇಡ್ಕೊಂಡ್ರೆ ನೀವ್ ದೇವ್ರನ್ನ ಪೂಜೆ ಮಾಡ್ಬೇಕು. ಅದ್ ಬಿಟ್ಟು ಏನ್ ಮೇಡಮ್ ಇದೆಲ್ಲ? ನೋಡು ನನ್ ಮುತ್ತಿನ ಗಂಡ, ಪತಿಯೇ ಪ್ರತ್ಯಕ್ಷ ದೈವ ಅಂತ ದೊಡ್ಡೋರ್ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ನನ್ ಗಂಡ ದೇವ್ರನ್ನ ಪೂಜೆ ಮಾಡ್ದೆ ಬೇರೆ ದೇವ್ರನ್ನ ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ? ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಮ್ ಸಂಸಾರ ಅನ್ನೋ ರೇಸಲ್ಲಿ ನನ್ನನ್ನ ಗೆಲ್ಲಿಸ್ಬೇಕಾಗಿರೋದ್ ನೀನೇ ತಾನೆ. ಅದಕ್ಕೆ ನಿನ್ನ ಆಶೀರ್ವಾದ ಇದ್ರೆ ಸಾಕು ಅಂತ ಪೂಜೆ ಮಾಡ್ದೆ. ಆದ್ರೂ ಇಂಥ ಐಡಿಯಾಗಳು ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ನನಗ್ ಗೊತ್ತಿಲ್ಲ. ಚಾನ್ಸಿ ಅಂದ್ರೆ ಸುಮ್ನೆನಾ? ಸಂಸಾರ ಒಂದ್ ಶುರು ಆಗ್ಲಿ, ಆಮೇಲೆ ನಿನ್ಗೆ ಗೊತ್ತಾಗತ್ತೆ. ಬರೀ ಗಂಧದ ಕಡ್ಡಿ ಕಿಡಿ ಬಿದ್ದಿದ್ದಕ್ಕೆ ಇಷ್ಟಿದೆ. ಇನ್ನು ಸಂಸಾರ ಅನ್ನೋ ಪರ್ವತದೊಳಗಡೆ ಪ್ರವೇಶ ಮಾಡ್ತಿದ್ದೀನಿ. ಅದಿನ್ನೆಷ್ಟು ಸುಡುತ್ತೋ ಗೊತ್ತಿಲ್ಲ. ಡೋಂಟ್ ವರಿ ನನ್ ಗಂಡ, ಹಾಗೇನಾದ್ರೂ ನಿನ್ನ ಸುಟ್ಟಿದ್ರೆ ತಣ್ಣಗ್ ಮಾಡೋದಕ್ಕೆ ನಾನಿದ್ದೀನಿ. ಆದ್ರೂ ಇದ್ಯಾಕೋ ತುಂಬಾ ಓವರ್ ಆಯ್ತು ಅಂತ ನಿಮಗ್ ಅನ್ನಿಸ್ತಿಲ್ವಾ? ಅಯ್ಯೋ, ನೀನ್ ಇಷ್ಟಕ್ಕೆ ಹೀಗಂದ್ರೆ ಹೇಗೆ ನನ್ ಮುದ್ದಿನ ಗಂಡ? ನಾಳೆಯಿಂದ ಫುಲ್ ಕರ್ಪೂರನ ಹಚ್ಚಿ ನಿನಗ ಆರತಿ ಮಾಡ್ತೀನಿ, ನೋಡ್ತೀನಿ. ಬಿಟ್ರೆ ನನ್ನ ಪಾದದ ಮೇಲೆನೆ ಕರ್ಪೂರ ಹಚ್ಬಿಡ್ತೀರಾ. ನೀವ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು ಮೇಡಮ್.